ಇವತ್ತು ನಮ್ಮ ಮನೇಲಿ ಮಾಡಿರೋದು ಸಿಗಡಿ ರೋಸ್ಟ್ ಪ್ರಾನ್ಸ್. ಇಲ್ಲಿ ನೋಡಿ ಚಿಲ್ಲಿ ಪೌಡರು, ಹಳದಿ ಪೌಡರು, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಈ ಪ್ರಾನ್ನ. ಇದೊಂದು 250 ಗ್ರಾಮ್ಸ್ ಇದೆ. ಇದಕ್ಕೆ ಬೇಕಾಗಿ ಸಾಮಾನುಗಳನ್ನ ನಾನು ತೋರಿಸ್ತೀನಿ. ಸಿಗಡಿ, ಇದೊಂದು ಕಪ್ಪು ತೆಂಗಿನಕಾಯಿ, ತೆಂಗಿನ ತುರಿ, ಈ ಸಿಗಡಿ, ಇದು ಒಂದು 4 ಈರುಳ್ಳಿ ಮೀಡಿಯಮ್ ಸೈಜಿಂದು, ಒಂದು ಓಳು ತೆಂಗಿನಕಾಯಿ ತುರಿ ಮಾಡಿಟ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಆ ಸಿಗಡಿಲಿ ನಾನು ಉಪ್ಪುಗೆ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ನೋಡಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಕೊಬ್ಬರಿ ಎಣ್ಣೆ, ಇಲ್ಲ ಅನ್ನ ಆಗ್ತಾಯಿದೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ 2 ಸ್ಪೂನು. ಈಗ ನಾನು ಇದರಲ್ಲಿ ಈರುಳ್ಳಿ ಹಾಕ್ತೀನಿ, ಈರುಳ್ಳಿನೂ ಮತ್ತು ಕರಿಬೇವು ಹಾಕ್ತೀನಿ. ಚೆಂದಾಗಿ ಎಣ್ಣೆಯಲ್ಲಿ ಕೆಂಪಗೆ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಈರುಳ್ಳಿಗೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗುತ್ತೆ ಅನ್ನೋ ಟೈಮ್ನಲ್ಲಿ ನಾವು ಕರಿಬೇವನ್ನು ಹಾಕಬೇಕು. ಇದು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಏನಾದ್ರು ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೂ ಅಭ್ಯಾಸ ಅಷ್ಟಿಲ್ಲ. ಮಾಡ್ತಾ ಸರಿ ಆಗ್ಬೋದು ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ, ಅದು ಬ್ರೌನ್ ಆಗ್ತಾಯಿದೆ. ಅದಕ್ಕೊಂಚೂರು ಉಪ್ಪು ಹಾಕಿದ್ದೀನಿ, ಬೇಕಾದರೆ ಇನ್ನೂ ಹಾಕ್ತೀನಿ. ಈಗ ತೆಂಗಿನಕಾಯಿ ತುರಿ, ಒಂದು ಓಳು ತೆಂಗಿನಕಾಯಿ ತುರಿ ಮೀಡಿಯಮ್ ಸೈಜಿಂದು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೆಂಪಗೆ ರೋಸ್ಟ್ ಮಾಡಬೇಕು. ಅದ್ರ ಜೊತೆ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಕರಿಬೇವು ಹಾಕ್ತೀನಿ. ಏಕೆಂದರೆ ಎಲ್ಲದಕ್ಕೂ ಕರಿಬೇವು ಒಳ್ಳೆಯದು. ಕರಿಬೇವು ತಿಂದಷ್ಟು ನಮ್ಮ ಕೂದಲುಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಕೆಂಪಗೆ ಹುರ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿದೆ. ಈಗ ಈ ಪ್ರಾನ್ನ ನಾನು ಮಸಾಲೆ ಹಾಕಿಟ್ಟಿರೋ ಪ್ರಾನ್ ಇದೆಯಲ್ಲ, ಅದನ್ನು ಈಗ ಅದರಲ್ಲಿ ಹಾಕ್ತೀನಿ. ಇದು ನೆನ್ನೆನೇ ಹಚ್ಚಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅದನ್ನು ಈಗ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ತೀನಿ. ಅದರಲ್ಲೇ ಚಿಲ್ಲಿ ಪೌಡ್ರೆಲ್ಲ ಚೆನ್ನಾಗಿದೆ, ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೀ ಸ್ಪೂನು ಉಪ್ಪು, 1/4 ಸ್ಪೂನು ಅರಿಶಿನ ಪೌಡ್ರು ಹಾಕಿದ್ದೀನಿ ಅಷ್ಟೇ, ಬೇರೆ ಏನು ಹಾಕಿಲ್ಲ. ಈಗ ಇದಾಯಿತು, ಆಗ್ತಾ ಬಂತು. ಈಗ ಅದರಲ್ಲಿ ಇದನ್ನು ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಈಗ ಹಾಕಿದ್ದೀನಿ ಫುಲ್ಲು. ಈಗ ಅದನ್ನು ಹುರ್ಕೊಳ್ತೀನಿ. ಫ್ಲೇಮು ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೀನಿ. ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ಟು ನಾನು ಅದನ್ನು ಈಗ ರೋಸ್ಟ್ ಮಾಡ್ತೀನಿ. ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತ ಇಲ್ಲ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದು ಚೆಂದಾಗಿ ಕಾಣೋಕ್ಕೋಸ್ಕರ ನಾನು ಹಾಕಿದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪಿನ ಅಗತ್ಯ ಏನಿಲ್ಲ. ಇದನ್ನು ಸಿಗಡಿ ಪ್ರಾನ್ ಹಾಕಿದ ಮೇಲೆ ಒಂದು 15-20 ನಿಮಿಷ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಚೆಂದಾಗಿ. ಇಲ್ಲೊಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು, ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವತ್ತು ನಮ್ಮದು ಸಾಂಬಾರು ಜೊತೆಗೆ ಸಿಗಡಿ ಮಾಡಿದ್ದೀನಿ. ಈಗ ನಾನು ತಟ್ಟೆಯಲ್ಲಿ ಬಡಿಸುವಾಗ ನಾನು ತೋರಿಸ್ತೀನಿ.
ನಮ್ಮ ಮನೇಲಿ ಲೈಟೆಲ್ಲ ಸ್ವಲ್ಪ ಅಷ್ಟು ಕ್ಲೀನಾಗಿ ಕಾಣ್ತಾ ಇಲ್ಲ. ಇದು ನಾನೊಬ್ಬಳೇ ಮಾಡ್ತಾಯಿರೋದು, ಮಕ್ಕಳಿಗೂ ಇದು ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ವಿಡಿಯೋ ಎಲ್ಲ. ಅದರಿಂದ ನಾನೇ ಒಂದು ಕೈಯಲ್ಲಿ ಹಿಡಿದ್ಬಿಟ್ಟು ಒಂದು ಕೈಯಲ್ಲೇ ಸರ್ಕಸ್ ಮಾಡ್ತಾಯಿದ್ದೀನಿ. ಒಂದಿನ ಹೇಳ್ತೀನಿ ಮಕ್ಕಳಿಗೆ, ಆದರೆ ಈಗಲೇ ಹೇಳಲ್ಲ. ಮಾಡಿದ ಮೇಲೆ ನಾನು ಹೇಳ್ತೀನಿ ಅವರಿಗೆ. ನೋಡಿ, ಆಲ್ಮೋಸ್ಟ್ ಆಯಿತು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕು ಉಪ್ಪು, ಎಷ್ಟು ಚಿಲ್ಲಿ ಪೌಡ್ರು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕಿ. ಆಗ್ತಾ ಬಂತು. ಸಾಂಬಾರು ಕುದಿಯೋಕ್ಕಾಗಿದೆ. ಈಗ ಅನ್ನನೂ ಆಗಿದೆ. ಬಿಸಿ ಬಿಸಿ ಅನ್ನ, ಸಾಂಬಾರು ಮತ್ತು ಅವಿಯಲು ಮಾಡಿದ್ದೀನಿ. ಅವಿಯಲಿನ ರೆಸಿಪಿ ಇನ್ನೊಂದು ದಿನ ತೋರಿಸ್ತೀನಿ. ಅವಿಯಲು ಮಾಡಿದ್ದೀನಿ, ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದರದ್ದು ರೆಸಿಪಿ ಇನ್ನೊಂದು ದಿನ ನಾನು ಹಾಕ್ತೀನಿ. ಅದಕ್ಕೂ ಸೂರ್ಣಗೆಡ್ಡೆ, ಬೀನ್ಸು, ಬಾಳೆಕಾಯಿ, ನುಗ್ಗೆಕಾಯಿ, ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಅದರದ್ದು ರೆಸಿಪಿ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಎಲ್ರಿಗೂ ಗೊತ್ತಿದೆ, ಆದರೂ ನಾನು ಮಾಡೋ ರೀತಿಯಲ್ಲಿ ಹಾಕ್ತೀನಿ. ಅದು ಒಂದು ಕಡೆ ಕುದೀತಾ ಇದೆ, ಸಾಂಬಾರು ಒಂದು ಕಡೆ ಕುದೀತಾ ಇದೆ, ಸೀಗಡಿ ಒಂದು ಕಡೆ ಆಗಿದೆ. ಈಗ ನಾನು ಪ್ಲೇಟಲ್ಲಿ ಬಡಿಸೋದನ್ನು ತೋರಿಸ್ತೀನಿ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸು ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದದು. ತುಂಬ ಟೇಸ್ಟಿಯಾಗಿರುತ್ತೆ, ಖಾರ ಏನಂಗಿರಲ್ಲ. ಅದೇ ಅನ್ನ, ಬಿಸಿ ಅನ್ನ ಆಗಿದೆ. ಅನ್ನ ಬಿಸಿ ಬಿಸಿ ಅನ್ನ, ಸಾಂಬಾರು ಮತ್ತು ಅವಿಯಲು ಮತ್ತು ಸೀಗಡಿ ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು. ನಾನು ಒಂದು ಕೈಲಿ ಮೊಬೈಲು ಮತ್ತು ಒಂದು ಕೈಯಲ್ಲೇ ನಾನು ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಅದು ಸರಿಯಾಗಿ ಬರ್ತಾಯಿಲ್ಲ ಅನಿಸುತ್ತೆ. ಆದರೆ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ತಿಳಿತೀನಿ. ಸ್ವಲ್ಪ ನಾನು ಈಗ ಹೊಸ್ದಾಗಿ ಕಲಿತಾ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ನಾನು. ಅವಿಯಲ್ ಬಡಿಸ್ದೆ. ಈಗ ಸೀಗಡಿ, ಪ್ರಾನ್ ರೋಸ್ಟ್ ಅದು ಬಡಿಸ್ದೆ. ಈಗ ನನ್ನ ಮಗನಿಗೆ ಸಾಂಬಾರು ಜೊತೆಗೆ ತುಪ್ಪ ಇಲ್ಲದೆ ಸಾಂಬಾರು ಇಷ್ಟ ಆಗಲ್ಲ, ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಫಸ್ಟು. ಅದ್ರ ಮೇಲೆ ಸಾಂಬಾರು ಇಡ್ತೀನಿ. ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಿ ಸಾಂಬಾರು ಹಾಕುವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ. ನನ್ನ ವೀಡಿಯೋ ಸ್ವಲ್ಪ ತಿರುಗ್ದಂಗಿದೆ. ನಾನು ಈ ಮೊಬೈಲ್ ಹಿಡ್ದು ಸರಿಯಾಗಿಲ್ಲ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ತೀನಿ ಮೊಬೈಲ್ನ. ಬಡಿಸಿದ್ದೀನಿ ಪ್ಲೇಟಲ್ಲಿ ಎಲ್ಲದೂ. ನೀರು ಇಟ್ಟಿದ್ದೀನಿ. ನಾವು ನೀರು ಕುದಿಸುವಾಗ ಅದಕ್ಕೆ ಸ್ವಲ್ಪ ಹರ್ಬಲ್ ಪೌಡರ್ ಹಾಕ್ತೀವಿ. ಅದು ಹಾಕಿದ್ದೀನಿ. ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಅದು ಬಿಸಿ ನೀರು. ನಿಮಗಿಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.